ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಮತ್ತೇನು ಬರೆದ ಸುವಾರ್ತೆ 8ನೇ ಅಧ್ಯಾಯ 13ನೇ ವಚನ 2ನೇ ಮಾತಾಗಿರುತ್ತೆ ಪ್ರಿಯರೇ. ನೀನು ನಂಬಿದಂತೆ ನಿನಗಾಗಲಿ ಹೋಗು ಎಂದು ಹೇಳಿದರು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ನೀನು ನಂಬಿದಂತೆ ನಿನಗಾಗಲಿ ಎಂಬುದಾಗಿ ದೇವ್ರು ವಾಗ್ದಾನ ಮಾಡ್ತಾರೆ ಪ್ರಿಯರೇ. ನಿಜವಾಗಿ ನಾವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಜೀವಿಸುವಾಗ ಆತ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂತರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ನಂಬಿಕೆ ದೇವ್ರ ಮೇಲೆ ಅಷ್ಟು ಅಪಾರವಾಗಿರ್ಬೇಕು. ಯಾವುದೋ ಒಂದು ಅಪನಂಬಿಕೆ ಇಲ್ಲದ ಹಾಗೆ ಇರಬಾರ್ದು ಪ್ರಿಯರೇ. ನಾವು ನಂಬಿಕೆ ಇಲ್ಲದಾಗಿ ಜೀವಿಸುವಾಗ ನಾವು ಯಾವುದೊಂದು ವಿಷಯದಲ್ಲಿ ನಾವು ದೇವರ ಕಾರ್ಯ ನೋಡ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ನಾವು ನಂಬಿಕೆ ಇಲ್ಲದಂತ ಸಮಯದಲ್ಲಿ ನಾವು ಜೀವಿಸುವಾಗ ಯಾವುದೊಂದು ದೇವರ ಕಾರ್ಯಗಳು, ದೇವರ ನಮ್ಮ ಒಂದು ಅಭಿವೃದ್ಧಿ ವಿಷಯದಲ್ಲಿ ಯಾವ ವಿಷಯದಲ್ಲಿ ಸಹ ನಾವು ದೇವರ ಕಾರ್ಯ ನೋಡ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ನಂಬಿಕೆಯಿಂದ ನಾವು ದೇವರಿಗೆ ಮರಡುವಾಗ, ನಂಬಿಕೆಯಿಂದ ನಾವು ಪ್ರಾರ್ಥಿಸುವಾಗ ದೇವರು ಮಾಡುವಂತ ಅದ್ಭುತಗಳು ಎಷ್ಟು ಅಪಾರವಾಗಿದೆ ಪ್ರಿಯ. ನಾವು ನಂಬಿಕೆಯಿಂದ ದೇವರಲ್ಲಿ ಮರೆಯಿಡುವಂತರಾಗಿರ್ಬೇಕು. ಅವು ಯಾವ ಕೆಲಸ ಕಾರ್ಯಗಳಲ್ಲಾಗ್ಲಿ, ಗರ್ಭ ವಿಷಯದಲ್ಲಾಗ್ಲಿ, ಕುಟುಂಬ ಸಮಸ್ಯೆಗಳ ವಿಷಯಗಳಾಗ್ಲಿ, ಯಾವ ವಿಷಯದಲ್ಲಿ ನಾವು ನಮ್ಮ ಪರಿಸ್ಥಿತಿ ಇಲ್ಲದಂತ ಸ್ಥಿತಿಯಲ್ಲಿ ನಾವು ಇದ್ದೇವೆ ಪ್ರಿಯರೇ. ಆದ್ರೆ ನಾವು ನಂಬಿಕೆಯಿಂದ ನಾವು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ನಿಜವಾಗಿ ದೇವರು ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಬೇಕಾಗಿರೋದನ್ನ ಎಲ್ಲವನ್ನು ಒದಗಿಸುವಂತರಾಗಿದ್ರೆ ಪ್ರಿಯರೇ. ನಮ್ಮ ಕುಟುಂಬ ಸಮಸ್ಯೆಯಿಂದ ಭಯ ಪಡ್ತಿದ್ರ, ಅದ್ರ ಕುಟುಂಬ ಸಮಸ್ಯೆಯಿಂದ ದೇವ್ರು ಬಿಡುಗಡಿಸುವಂತ ದೇವರು. ಗರ್ಭಫಲ ಇಲ್ಲ ಅಂತ ನಾವು ಭಯ ಪಡ್ತಿದ್ದೇವೆ, ಆದ್ರೆ ಗರ್ಭಫಲ ತೆರಲ್ಪಡುವಂತ ದೇವರು. ಯಾವ ವಿಷಯದಲ್ಲಿ ನಾವು ಚಿಂತಿಸುವಂತ ಬಾಧಿಸುವಂತ ನಾವು ಮಕ್ಕಳಾಗಿದ್ದೇವೆ ಪ್ರಿಯರೇ, ಅದನ್ನು ನಂಬಿಕೆಯಿಂದ ನಾವು ದೇವರಿಗೆ ಪ್ರಾರ್ಥಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ನಮಗೆ ಬೇಕಾಗಿರೋ ಎಲ್ಲವನ್ನು ಆತನು ಒದಗಿಸಿ ನಮಗೆ ಅನುಗ್ರಹಿಸಿ ನಮ್ಮ ನಡೆಸುವಂತ ದೇವ್ರ ಪ್ರಿಯರೇ. ಏನೋ ನಾವು ಕ್ರಿಸ್ತರಾಗಿ ನಾವು ಆತನಿಗೆ ಏನೋ ವಾಕ್ಯ ಓದ್ಕೊಳ್ಳುವಂತರಾಗಿಲ್ಲಂತೆ ಓದ್ಕೊಳ್ತೇವೆ, ಪ್ರಾರ್ಥನೆ ಮಾಡ್ಕೋಬಾರ್ದಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೇವೆ, ಅದನ್ನ ಆರಾಧನೆ ಮಾಡಬೇಡದಂತೆ ಮಾಡ್ಕೊತೇವೆ. ಆ ರೀತಿಯಾಗಿ ಅಪನಂಬಿಕೆ ಇಲ್ಲದ ಹಾಗೆ ಏನೋ ಒಂದು ಮಾಡ್ಬೇಕಂತ ಮಾಡ್ತೇವೆ ಪ್ರಿಯರೇ, ಆದ್ರೆ ಅಂತ ನಂಬಿಕೆ ಇಲ್ಲದಂತ ಹಾಗೆ ನಾವು ಜೀವಿಸಬಾರ್ದು ಪ್ರಿಯರೇ. ನಿಜವಾಗಿ ನಾವು ಪ್ರಾರ್ಥನೆ ಮಾಡಿದಾಗ, ನಿಜವಾಗಿ ನಾವು ದೇವರಿಗೆ ಆರಾಧನೆ ಮಾಡಿದಾಗ, ನಿಜವಾಗಿ ಆತನ ಮೇಲೆ ನಾವು ನಂಬಿಕೆ ವಿಶ್ವಾಸ ಇಟ್ಟಿದಾಗ ದೇವರು ನಮ್ಮ ಜೀವಿತದಲ್ಲಿ ಆತನ ಅದ್ಭುತ ಮಾಡ್ತಾ ಇದ್ದಾರೆ ಎಂಬುದಾಗಿ ಈ ಮುಂಜಾನೆ ಸಮಯ ನೀವು ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ಕೇವಲ ಮಾಡುವುದು ಆತನಲ್ಲಿ ನಂಬಿಕೆ ಇಟ್ಟು ನಾವು ಪ್ರಾರ್ಥಿಸುವಂತರಾಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ನಂಬಿಕೆ ವಿಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮ ಜೀವಿತದಲ್ಲಿ ಆತ ನಮ್ಗೆ ಎಲ್ಲ ವಿಷಯದಲ್ಲಿ ಆತ ನಮ್ಗೆ ಅದ್ಭುತ ರೀತಿಯಾಗಿ ಆತನ ಮಾಡುವ ಕೆಲಸ ಕಾರ್ಯಲೆಲ್ಲ ಸಫಲಪಡಿಸಿ ಆತ ನಮ್ಮ ನಡೆಸುವಂತ ದೇವ್ರ ಪ್ರಿಯರೇ. ಇಷ್ಟು ದಿನಮಾನಗಳೆಲ್ಲ ನೀವು ಯಾವ್ಯಾವ ವಿಷಯದಲ್ಲಿ ಚಿಂತೆ ಮಾಡಿ ನೀವು ಭಯ ಪಟ್ಟಿರ್ಬೋದು. ನಿಮ್ಮ ಗರ್ಭಫಲ ವಿಷಯದಲ್ಲಿ ಅದರ ಗರ್ಭಫಲ ತೆರಲ್ಪಡುವುದು, ನಿಮ್ಮ ಕೋರ್ಟ್ ಕೇಸ್ ವಿಷಯದಲ್ಲಿ ನೀವು ಯಾವ ವಿಷಯದಲ್ಲಿ ಭಯ ಪಟ್ಟಿರ್ಬೋದು, ಕೋರ್ಟ್ ಕೇಸ್ ವಿಷಯದಲ್ಲಿ ನಿಮ್ಗೆ ಜಯ ಹೊಂದ್ಕೊಳ್ಳುವಂತ ದೇವ್ರು ಸಹಾಯ ಮಾಡ್ತಾರೆ. ನಿಮಗೆ ಒಂದು ಕೆಲಸ ಕಾರ್ಯ ಇಲ್ಲ ಅಂತ ನೀವು ಕೆಲಸ ಕಾರ್ಯಕ್ಕೋಸ್ಕರವಾಗಿ ನೀವು ಭಯ ಪಟ್ಟಿರುವ ಕೆಲಸ ಕಾರ್ಯ ದೇವ್ರು ಒದಗಿಸ್ತಾ ಇದಾರೆ. ದೇವ್ರು ನಮಗೆ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇದಾರೆ. ಮುಂಜಾನೆ ಸಮಯ ಅಂತೇಳಿ ಈ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ನಂಬಿಕೆಯಿಂದ ನೀವು ಪ್ರಾರ್ಥಿಸುವುದಾದರೆ ನಿಜವಾಗಿ ದೇವ್ರು ಮಾಡುವಂತ ಅದ್ಭುತವನ್ನು ನೀವು ಕಣ್ಣಾರೆ ನೀವು ಕಾಣುವಂತರಾಗಿದ್ದೀರಿ ಪ್ರಿಯರೇ. ಆದ್ರೆ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ಅದನ್ನ ವಾಗ್ದಾನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸುವಂತ ದೇವರು ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಎಸ್ಸೆ ಮುಂಜಾನೆ ಸಂಬಳಿ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಾ ಇರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೆರವೇರಿಸಿ ಆಶ್ವಾಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವ್ರ ಪ್ರಭಾ ತಂದೆ ದೇವರು ಎಷ್ಟು ನಿಮ್ಮ ಬಲವುಳ್ಳ ವಾಗ್ದಾನದಿಂದ ಪ್ರಭಾ ನಾವು ಬಲ ಹೊಂದ್ಕೊಂಡಿದ್ದೇವೆ ತಂದೆ. ನಿಮ್ಮ ಆಶೀರ್ವಾದದಿಂದ ಪ್ರಭಾ ನಮ್ಮ ಇನ್ನು ಹೆಚ್ಚಾಗಿ ಬಲ ಹೊಂದ್ಕೊಂಡು ಅದರಂತೆ ನಡೆಯುವಂತೆ ಕೃಪೆ ಮಾಡ್ರಿ ಎಸ್ಸೆ. ಎಷ್ಟು ಜನರು ಮುಂಜಾನೆ ಸಂಬಳಿ ಕಷ್ಟದಲ್ಲಿದ್ದಾರೆ ಪ್ರಭಾ, ಕಷ್ಟದಿಂದ ಬಿಡುಗಡೆ ಮಾಡ್ರಿ. ರೋಗದಲ್ಲಿದ್ದಂತ ಮಕ್ಕಳಿಗೆ ಬಿಡುಗಡೆ ಮಾಡ್ರಿ ಪ್ರಭಾ, ಅವ್ರಿಗೆ ಆರೋಗ್ಯನು ಕೊಡ್ರಿ. ಮತ್ತೆ ಎಷ್ಟು ಜನರು ತಂದೆ ಕುಟುಂಬ ಸಮಸ್ಯೆಯಿಂದ ಭಯ ಪಡ್ತಾರ ಪ್ರಭಾ, ಅವ್ರ ಕುಟುಂಬ ಸಮಸ್ಯೆಯಿಂದ ಬಿಡುಗಡೆ ಮಾಡಿರ ಪ್ರಭಾ. ಎಷ್ಟು ಜನರು ಕೋರ್ಟ್ ಕೇಸ್ ವಿಷಯದಲ್ಲಿ, ಗರ್ಭಫಲ ವಿಷಯ, ಯಾವ್ಯಾವ ವಿಷಯದಲ್ಲಿ ಪ್ರಭಾ ಅವರು ಭಯ ಪಟ್ಟು ಜೀವಿಸ್ತಾರೆ ಪ್ರಭಾ, ಪ್ರತಿಯೊಬ್ಬ ವಿಷಯದಲ್ಲಿ ಪ್ರಭಾ ಅವ್ರು ನೀವೇ ಜೊತೆಲಿದ್ದು ಅವರಿಗೆ ಧೈರ್ಯ ಪಡಿಸಿ ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಒದಗಿಸಿ ಪ್ರಭಾ ನೀವೇ ಅವ್ರ ನಿಮ್ಮ ಕೃಪೆಯಿಂದ ನಡೆಸ್ರಿ ಎಸ್ಸೆಯ ತಂದೆ ದೇವರೇ. ಅವನು ಪ್ರಭಾ ಎಷ್ಟು ಜನ ಕಮೆಂಟ್ ಮೂಲಕ ಇರುವೆ ತೋರಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ಪ್ರಭಾ ಅವ್ರಿಗೆ ಎಲ್ಲಾ ವಿಷಯದಲ್ಲಿ ಪ್ರಭಾ ನೀವೇ ಸಹಾಯಕನಾಗಿದ್ದು ನಿಮ್ಮ ಕೃಪೆಯಿಂದ ನಡೆಸ್ರಿ ಅಪ್ಪ. ಸ್ತೋತ್ರ ಹಾಲೆಲೂಯಾ. ನಿಮ್ಮ ನಂಬಿಕೆಯಿಂದಲೇ ನಿಮ್ಗೆ ಎಲ್ಲವನ್ನು ಆಗುವುದು ಎಂಬುದಾಗಿ ಹೇಳ್ರಿ ಪ್ರಭಾ. ನಾವು ನಂಬಿ ವಿಶ್ವಾಸ ಇಟ್ಟು ತಂದೆ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರಭಾ, ನಾವು ನಂಬಿ ಪ್ರಭಾ ನಿಮ್ಮ ಆಧಾರ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರಭಾ ನಮ್ಗೆ ಎಲ್ಲವನ್ನು ಬೇಕಾಗಿರೋದು ನಿಮ್ಗೆ ಗೊತ್ತುಂಟು ಎಸ್ಸೆ. ನೀವೇ ನಮ್ಗೆ ಎಲ್ಲಾ ರೀತಿಗೆ ಸಹಾಯಕನಾಗಿದ್ದು ನಮ್ಗೆ ಎಲ್ಲಾ ವಿಷಯ ನಿಮ್ಮ ಕೃಪೆಯಿಂದ ನಡೆಸಿ ನೀವೇ ಆಧಾರನ ಹಿಡಿ ನಮ್ಗೆ ಎಲ್ಲಾ ವಿಷಯ ಪ್ರಭಾ ನೀವೇ ನಮ್ಮನ್ನ ಅದ್ಭುತ ರೀತಿಯಾಗಿ ಪ್ರಭಾ ನಮ್ಮ ಕುಟುಂಬ ಎಲ್ಲರನ್ನು ಆಶಿಸಿ ಬಲಪಡಿಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಪ್ರಿಯರೇ, ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷ ಉಳ್ಳಾರಾಗಿದ್ರೆ ಪ್ರಿಯರೇ, ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ. ನೀವು ಹೊಂದ್ಕೊಳ್ಳುವಂತ ಬಲವು ಸಂತೋಷವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರಿಯರೇ. ಮತ್ತು ಹೊಸಬ್ರು ಯಾರಾದ್ರೂ ಚಾನೆಲ್ ನೋಡುವುದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ಆತನ ಬಲಪಡಿಸಿ ನಮ್ಮನ್ನು ಕಾಯ್ದು ಕಾಪಾಡುವಂತ ದೇವ್ರ ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್.